ಸೃಷ್ಟಿ, ಬದುಕು, ಮುಪ್ಪು, ಸಾವು. ಈ 4 ಅಂಶಗಳಲ್ಲಿ ನಮ್ಮ ಇಡೀ ಜೀವನ ಅಡಗಿದೆ, ಹೌದಲ್ವಾ? ಹಾಗಾಗಿ ಸೃಷ್ಟಿಯಿಂದ ಸೃಷ್ಟಿಯಾದ ಜೀವನ ನಮ್ಮದು. ಏನೆಲ್ಲ ಸರಿ ತಪ್ಪುಗಳ ಜಂಜಾಟದಲ್ಲಿ ಬದುಕನ್ನು ಕಟ್ಕೊಂಡ್ವಿ. ದಿನಗಳು ಉರುಳಿಸಿದ್ದು ಗಾಳಿಗೆ ಗೊತ್ತೇ ಆಗಲಿಲ್ಲ, ಮುಪ್ಪಾಯಿತು. ಹಾಗೆ ಸಾವು ಜವರಾಯನಲ್ಲಿ ನನ್ನದೊಂದು ಬಂಡ ವಿನಃ ಅನ್ನೋ ಹಾಗೆ ಮುಪ್ಪಿನ ಕಾಲ ಮುಗಿದು ಸಾವು ಕಡೆಗೆ ದಾರಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಇದು ನಮ್ಮ ಜೀವನ. ನಮ್ಮ ಜೀವನನ ನಾವು ಅರ್ಥ ಮಾಡ್ಕೋಬೇಕು. ಸೃಷ್ಟಿ ಹೇಗೆ ಆಗುತ್ತೆ, ಬದುಕು ಹೇಗೆ ಶುರುವಾಗುತ್ತೆ, ಮುಪ್ಪು ಯಾವಾಗ ಆಗುತ್ತೆ, ಸಾವು ಯಾವಾಗ ಆಗುತ್ತೆ, ಯಾವಾಗ ಏನು ಮಾಡಬೇಕು, ಏನು ಮಾಡಿದ್ರೆ ಮಾತ್ರ ಕರೆಕ್ಟಾಗಿರುತ್ತೆ, ಅದು ಮಾಡುವಾಗ ಇದನ್ನು ಮಾಡಿ, ಇದನ್ನು ಮಾಡುವಾಗ ಅದನ್ನು ಮಾಡಿ ಜೀವನನ ಉಲ್ಟಾ ಪಲ್ಟಾ ಮಾಡಿಕೊಂಡ್ರೆ ನಮ್ಮ ಜೀವನನೇ ವ್ಯರ್ಥ ಆಗೋದು. ನಮ್ಮ ಜೀವನಕ್ಕೆ, ನಮ್ಮ ಜೀವಕ್ಕೆ ಅರ್ಥನೇ ಇರೋದಿಲ್ಲ. ಯಾವಾಗ ನಾವು ಆವಾಗ ಮಾಡಬೇಕಾಗಿದ್ದನ್ನು ಈಗ ಮಾಡಿ, ಈಗ ಮಾಡಬೇಕಾಗಿದ್ದನ್ನು ಮುಂದೆ ಕೊಡೋದ್ರೆ ನಮ್ಮ ಜೀವನ ವ್ಯರ್ಥ ಪ್ರಯತ್ನಗಳಲ್ಲಿ ಲಾಭವಿಲ್ಲ. ಹಾಗಾಗಿ ಸೃಷ್ಟಿ, ಬದುಕು, ಮುಪ್ಪು, ಸಾವು ಈ 4ರ ಒಂದು ನೋಟ ಇಲ್ಲಿದೆ. ಕಂಪ್ಲೀಟಾಗಿ ವಿಡಿಯೋನ ಕೇಳಿಸ್ಕೊಡಿ, ಮನಸ್ಸಿಗೆ ಒಂದು ಮುದು ನೀಡುತ್ತೆ. ಸೃಷ್ಟಿ, ಶೂನ್ಯದಿಂದ ಸೃಷ್ಟಿಯಾದ ಜೀವ ನಮ್ಮದು. ಏನೆಲ್ಲ ಜೀವ ಸೃಷ್ಟಿಯಲ್ಲಿ ನಿನ್ನದೊಂದು ತುಣುಕು ಮಾತ್ರ. ನೀನಲ್ಲದ ಜೀವ ಸೃಷ್ಟಿಯ ಬದುಕು ಸಂತೆಗೆ ಬಂದ ಕುರುಡು ನಾಯಿಯಂತೆ. ಇದು ಪುರಂದರದಾಸರು ಹೇಳಿರುವಂಥ ಒಂದು ನಾಮ. ಬದುಕು ಏನೆಲ್ಲ ಸರಿ ತಪ್ಪುಗಳ ಜಂಜಾಟದಲ್ಲಿ, ಮಾಡದಿ ಮಕ್ಕಳೊಂದಿಗಿನ ಒಡನಾಟದಲ್ಲಿ ಗೂಡು ಕಟ್ಟಾಯಿತು, ಹೆಮ್ಮೆ ಪಟ್ಟಾಯಿತು, ತಾಕಲಾಟಗಳ ಬದುಕಿನಲ್ಲಿ ಸಂಭ್ರಮಿಸುವ ಗುಂಗಿನಲ್ಲಿ ಕಳೆದ ದಿನಗಳನ್ನು ಎಣಿಸಲೇ ಇಲ್ಲ. ಇದು ಬದುಕು. ಮುಪ್ಪು, ದಿನಗಳುರುಳಿಸಿದ ಗಾಳಿಗೆ ನಿನಗಿರುವೇ ಇಲ್ಲದೆ ರೋಗ, ಮುಪ್ಪು, ಸಾವುಗಳಿಗಂಟಿಕೊಂಡಿದ್ದವು. ಇದು ಬುದ್ಧ ಅಂತ ಹೇಳಿರುವಂಥ ನೆನಪು. ಬದುಕನ್ನೇ ಶಬ್ದಗೊಳಿಸುವ ಸಾವಿಗಂಜಿ ಮುಪ್ಪನ್ನೇ ಮುಂದೋಡಿಸಲು ಯತ್ನಿಸಿದ ಯಾಯಾತಿ ರಾಜನ ನೆನಪಿದು. ಏನೆಲ್ಲ ಯತ್ನಗಳು, ನಿನ್ನ ಸೋಲಿನಲ್ಲಿ ನಿನಗೂ ಮರುಕವಿದೆ, ಏಕೆಂದರೆ ನನ್ನದೂ ನಿನ್ನದು ಎರಡೂ ಒಂದೇ ಸ್ಥಿತಿಯಾಗಿದೆ. ಇದು ಮುಪ್ಪು. ಸಾವು, ಜವರಾಯನಲ್ಲಿ ನನ್ನದೊಂದು ಬಂಡ ವಿನಃ. ಸಾಯಬಾರದ, ಸಾವ ನೆನೆಯದ ಬದುಕಿನ ಬಾಳುವ ಕಂದಮ್ಮಗಳೊಡನೆ ಜ್ಯೇಷ್ಠತೆಯ ಮನದಂಡ ಪಾಲಿಸುವುದೇ ಅದರೇನು ವಾಸ್ತವ ಬೇರೆ. ಸಮಾನತೆಯ ಅರ್ಥದ ಸಾರ್ಥಕತೆ ಕಂಡಿದ್ದೇ ನಿನ್ನಲ್ಲಿ. ನಿನ್ನ ಭೀಷಣತೆಯ ಢಮರು ನಿನ್ನಲ್ಲೇ ಇದೆ. ಶೂನ್ಯದಿಂದ ಸೃಷ್ಟಿಗೊಂಡ ಶೂನ್ಯಗೊಳ್ಳುವ ಬದುಕನ್ನೇ ನೀನು ಅರ್ಥೈಸಲಿ. ಇದು ಸಾವು. ಇಲ್ಲಿ ಸೃಷ್ಟಿ, ಬದುಕು, ಮುಪ್ಪು ಮತ್ತು ಸಾವು ಇಲ್ಲಿ ಓದಿ ಹೇಳುವ ಪ್ರಯತ್ನ ಮಾಡಿದ್ದೀನಿ ಅಷ್ಟೆ.